ಭಾನುವಾರ ಕಾವೇರಿ ಟಿಫಿನ್ ರೂಮ್ನಲ್ಲಿ ವೆಜ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ಡಿ.ಕೆ. ಶಿವಕುಮಾರ್ ಆತಿಥ್ಯವನ್ನ ವಹಿಸಿದ್ದಾರೆ. ಸದಾಶಿವನಗರದ ಸವಿರುಚಿ ನಾಟಿ ಸ್ಟೈಲ್ ಮೂಲಕ ಗಮನ ಸೆಳೀತಾ ಇದೆ. ಸಿದ್ದರಾಮಯ್ಯಗೆ ನಾಟಿ ಕೋಳಿ ಅಂದ್ರೆ ಬಹಳ ಇಷ್ಟ, ತುಂಬಾ ಸಲ ಹೇಳಿದ್ದಾರೆ ಅದನ್ನ. ಸೊ ಇಲ್ಲಿ ಕೇವಲ ಬ್ರೇಕ್ಫಾಸ್ಟ್ ಮಾತ್ರ ಗಮನ ಸೆಳೆಯುತ್ತೆ, ಅದು ಬಿಟ್ಟು ಪೊಲಿಟಿಕಲಿ ಯಾವುದೂ ವಿಚಾರಗಳ ಚರ್ಚೆ ಆಗಲ್ಲ ಅಂತ ಹೇಳಿ ಭಾವಿಸಲಾಗಿದೆ. ಬಟ್ ಯಾರು ಯಾವ ಟೈಮಲ್ಲಿ ಗೂಗ್ಲಿ ಎಸಿತಾರೆ ಗೊತ್ತಿಲ್ಲ. ಈ ರಾಜಕಾರಣಿಗಳದ್ದು ತಲೆನಲ್ಲಿ ಏನು ಓಡ್ತಾ ಇರುತ್ತೆ ಗೊತ್ತಿಲ್ಲ. ಯಾಕಂದರೆ ಅವರು ಮೆದುಳಿನಿಂದ ಆಟ ಆಡ್ತಾರೆ. ನೀವು ಸಾಮಾನ್ಯ ಜನರೆಲ್ಲ ಮನಸ್ಸಿನಿಂದ ಆಟ ಆಡ್ತೀವಿ. ಬಟ್ ಅವ್ರು ಹಂಗಲ್ಲ. ಪ್ರತಿ ಮಾತು, ಪ್ರತಿ ಹೆಜ್ಜೆ, ಪ್ರತಿ ವರ್ತನೆ, ಒಬ್ಬರು ಮನೆಗೆ ಇನ್ನೊಬ್ರು ಹೋಗೋದು ಎಲ್ಲವೂ ಕೂಡ ರಾಜಕಾರಣಕ್ಕೆ ಏನು ಬೇಕೋ ಆ ರೀತಿ ಆಟ ಆಡ್ತಾರೆ. ಸೊ ನೋಡ್ಬೇಕು ಏನಾಗತ್ತೆ ಅಂತ. ಮೆನು ಮಾತ್ರ ನಾನ್ ವೆಜ್ ಮೆನು, ಸಿದ್ದರಾಮಯ್ಯ ಅವರು ಇಷ್ಟಪಡುವಂತಹ ಮೆನು. ಡಿ.ಕೆ. ಶಿವಕುಮಾರ್ ಸ್ಟ್ರಾಟಜಿಗಳ ಮೇಲೆ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಿದ್ದು ಗೊತ್ತೇ ಇದೆ ನಿಮಗೆ. ಡೆಲ್ಲಿನಲ್ಲಿ ಕೆಲ ಚಟುವಟಿಕೆಗಳು ಭಾನುವಾರ ನಡೆದಿದೆ. ಡೆಲ್ಲಿಯ ಚಟುವಟಿಕೆಗಳ ಬಳಿಕ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಸಭೆ ಸೇರಿದ್ರು. ಅವರು ಹೆಸರಿಗೆ ಬಿಹಾರ ಚುನಾವಣೆಯ ವಿಚಾರದಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಸಭೆ ಸೇರಿದ್ರು ಅಂದರೂ ಕೂಡ ಕರ್ನಾಟಕದ ವಿಚಾರ ಅಲ್ಲಿ ಚರ್ಚೆಗೆ ಬಂತು. ಅಲ್ಲಿ ಸಭೆ ಸೇರಿದ 2 ದಿನಗಳ ಬಳಿಕ ಡಿ.ಕೆ. ಶಿವಕುಮಾರ್ ಮತ್ತು ಸಿ.ಎಂ ಒಟ್ಟಾಗಿ ಸೇರ್ತಾ ಇದ್ದಾರಲ್ಲ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ನೆಪದಲ್ಲಿ. ಸೊ ಇದು ಸಹಜ ಕುತೂಹಲಕ್ಕೆ ಕಾರಣ. ಇಲ್ಲಿ ಏನೇನು ಚರ್ಚೆಗಳಾಗತ್ತೆ, ಆಮೇಲೆ ಅಲ್ಲಿಂದ ಏನಾದರೂ ಮತ್ತಷ್ಟು ಡೈರೆಕ್ಷನ್ಗಳು ಬಂದಿದ್ದಾವ. ಒಡಂಬಡಿಕೆ ಅಂತ ಹೇಳ್ತಾ ಇದ್ರು. ಒಡಂಬಡಿಕೆ ಇಲ್ಲ ಅಂತಲೂ ಹೇಳ್ತಾ ಇಲ್ಲ, ಒಡಂಬಡಿಕೆ ಆಗಿದೆ ಅಂತಲೂ ಹೇಳ್ತಾ ಇಲ್ಲ. ಗೊಂದಲದಲ್ಲಿ ಶಾಸಕರಿದ್ದಾರೆ, ಸಚಿವರುಗಳಿದ್ದಾರೆ. ಈ ಬೆನ್ನಲ್ಲೇ ಗೊಂದಲಗಳ ಮಧ್ಯೆ ಆಗ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಎಷ್ಟು ಘಮಿಸುತ್ತೆ ಅನ್ನೋದನ್ನು ನೋಡಬೇಕು.